ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಮಲೆನಾಡಿನ ಒಂದು ವಿಶೇಷವಾದಂತಹ ಜ್ಯೂಸ್ ರೆಸಿಪಿಯನ್ನ ಹೇಗ್ ಮಾಡೋದು ಅಂತ ನೋಡೋಣ. ಮಲ್ನಾಡು ಹಾಗೆ ಕರಾವಳಿ ಭಾಗದಲ್ಲಿ ಮಂಗಳೂರು ಕಡೆ ಹೆಚ್ಚಾಗಿ ಮಾಡುವಂತಹ ಒಂದು ಜ್ಯೂಸ್ ರೆಸಿಪಿ. ಇದು ಎಳ್ ಜ್ಯೂಸ್ ಅಂತ ಹೇಳ್ಬಿಟ್ಟು ಎಳ್ಳನ್ನ ಬಳಸಿ ಮಾಡುವಂತಹ ಒಂದು ಮಿಲ್ಕ್ ಶೇಕ್ ರೆಸಿಪಿ ಅಂತಾನೆ ಹೇಳ್ಬಹುದು. ತುಂಬಾ ಚೆನ್ನಾಗಿರತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಕುಡಿಬಹುದು. ತಡ ಯಾಕೆ, ಇದನ್ನ ಮಾಡೋದು ಹೇಗೆ ಹಾಗೆ ಏನೇನು ತಗೊಂಡಿದೀವಿ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. ನೀವು ಯಾವುದೇ ಎಳ್ಳಾದ್ರೂ ತಗೊಳ್ಬಹುದು, ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು. ಬಣ್ಣದಲ್ಲಿ ವ್ಯತ್ಯಾಸ ಆಗುತ್ತೆ ವಿನಃ ರುಚಿಯಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಎಳ್ಳು ತಗೊಂಡ್ಮೇಲೆ ನೀಟಾಗಿ ಆರಿಸ್ಕೊಳ್ಬೇಕು. ಅದರಲ್ಲಿ ಚಿಕ್ಕ ಚಿಕ್ಕ ಕಲ್ಲೆಲ್ಲ ಇರುತ್ತೆ. ಆರಿಸ್ಕೊಂಡಿರುವಂಥ ಎಳ್ಳನ್ನ ಇವಾಗ ಈ ರೀತಿ ಒಂದು ದೊಡ್ಡದಾಗಿರುವಂಥ ಸೋಸ ಹುಟ್ಟಿಗೆ ಹಾಕಿಬಿಟ್ಟು ಒಂದು 2 ರಿಂದ 3 ಕಪ್ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ತೊಳ್ಕೊಳ್ಳಿ. ನಾನು ಹೆಚ್ಚಾಗಿ ತೊಳೆದ್ಬಿಟ್ಟೆ ಮಾಡೋದು. ನೀವು ತೊಳೆದೇ ಕೂಡ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಒಂದ್ಸರಿ ತೊಳೆದ್ರೆ ಸಾಕು. ತೊಳೆದು ಮಾಡೋರಾದ್ರೆ ಜಾಸ್ತಿ ನೀರು ಹಾಕೊಂಡು ನೀಟಾಗಿ ತೊಳ್ಕೊಳ್ಳಿ. ಅದ್ರಲ್ಲಿ ಧೂಳಿನ ಅಂಶ ಎಲ್ಲ ಇರತ್ತಲ್ಲ. ಇವಾಗ ನೀಟಾಗಿ ಈ ರೀತಿ ಕಿವುಚಿ ಕಿವುಚಿ ತೊಳೆದ್ಬಿಟ್ಟು ಎಳ್ಳನ್ನ ಇವಾಗ ಒಂದು ದೊಡ್ಡ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಸೋಸಾ ಹುಟ್ಟಲ್ಲಿ ಹಾಕಿ ತೊಳೆಯೋದ್ರಿಂದ ಒಂದು ಎಳ್ಳು ಕೂಡ ನೀರಲ್ಲಿ ಸೇರ್ಕೊಳ್ಳೋದಿಲ್ಲ. ನೀಟಾಗಿ ನಮಗೆ ಕಂಪ್ಲೀಟಾಗಿ ಸಿಗತ್ತೆ. ತದನಂತರ ಫ್ಲೇವರ್ಗೆ ಒಂದು 2 ಏಲಕ್ಕಿಯನ್ನು ಸೇರಿಸ್ಕೊಂಡು ಇದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕಿ ಇದನ್ನ ಇವಾಗ ನಿಮಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಸ್ಮೂತಾಗಿ ರುಬ್ಕೊಳ್ಬೇಕು. ಸೊ ಈ ರೀತಿ ರುಬ್ಬಿದ್ರೆ ಆಯಿತು ನೋಡಿ. ನಿಮಗೆ ಒಂದೇ ಸರಿ 1 ಕಪ್ ನೀರು ಹಾಕಿ ರುಬ್ಲಿಕ್ಕೆ ಕಷ್ಟ ಆಯಿತು ಅನಿಸಿದರೆ, ನೀರಾಗುತ್ತೆ, ಮಿಕ್ಸಿಯಿಂದ ಆಚೆ ನೀರು ಹಾರುತ್ತೆ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಕೂಡ ರುಬ್ಕೊಳ್ಬೋದು. ಈ ರೀತಿ ಸ್ಮೂತಾಗಿ ರುಬ್ಕೊಳ್ಳಿ. ರುಬ್ಬಿರೋದಾಯಿತು ನೋಡಿ. ಇದನ್ನು ಇವಾಗ ಒಂದು ದೊಡ್ಡ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತದನಂತರ ಅದೇ ಮಿಕ್ಸರ್ ಜಾರಿಗೆ ಇನ್ನೂ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದು ಮಿಕ್ಸರ್ ಜಾರು ಹಾಗೆ ಮಿಕ್ಸರ್ ಜಾರಿನ ಮುಚ್ಚಳವನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕೂಡ ಅಂದರೆ ಮಿಕ್ಸರ್ ಜಾರ್ ತೊಳೆದಿರುವಂಥ ನೀರನ್ನು ಕೂಡ ಅದೇ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತದನಂತರ ಇಲ್ಲಿ 1 ಕಪ್ ಆಗುವಷ್ಟು ಕಾಯಿಸಿ ತಣ್ಣಗಾಗಿ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ಚಿಲ್ಡ್ ಮಿಲ್ಕನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ದರೆ ಹಾಲು ಹಾಕ್ಕೊಳ್ಳಿ. ನಿಮಗೆ ಹಾಲು ಇಷ್ಟ ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿ ಹಾಲು ಕೂಡ ಹಾಕ್ಕೊಳ್ಬಹುದು. ಹಾಗೆ ತೆಂಗಿನಕಾಯಿ ಹಾಲು ಕೂಡ ಇಲ್ಲ ಅಂತ ಹೇಳಿದರೆ ನೀವು ಎಳ್ಳು ರುಬ್ಬಿದ್ರಲ್ಲ, ಆ ಟೈಮಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡು ರುಬ್ಕೊಳ್ಬಹುದು. ತದನಂತರ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಅಂಗಡಿ ಬೆಲ್ಲ ಅಂತ ಹೇಳಿದರೆ ನೀವು ಕರಿಸ್ಕೊಂಡು ಸೋರಿಸ್ಬಿಟ್ಟು ಕೂಡ ಹಾಕ್ಕೊಳ್ಬಹುದು. ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸಕ್ಕರೆ ಕೂಡ ಸೇರಿಸ್ಕೊಳ್ಬಹುದು. ನಾನು ಸಕ್ಕರೆ ಅಷ್ಟೊಂದು ಬಳಸಲ್ಲ. ಸಾಧ್ಯವಾದಷ್ಟು ಬೆಲ್ಲವನ್ನೇ ಬಳಸಿ ಮಾಡೋದ್ರಿಂದ ನಾನಿಲ್ಲಿ ಬೆಲ್ಲವನ್ನೇ ಹಾಕಿ ಮಾಡಿದ್ದೀನಿ. ಬೆಲ್ಲ ಹಾಕಿದ ಮೇಲೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ಎಳ್ಳು ಜ್ಯೂಸು ಬಿಳಿಯಾಗೇ ಇರುತ್ತೆ. ನೀವು ಸಕ್ಕರೆ ಹಾಕಿದರೆ ಬಿಳಿ ಬಣ್ಣನೇ ಬರುತ್ತೆ. ಇಲ್ಲಿ ನಾವು ಬೆಲ್ಲ ಬಳಸಿರೋದ್ರಿಂದ ಬಣ್ಣ ಸ್ವಲ್ಪ ಬದಲಾಗಿದೆ. ಬೆಲ್ಲದ ಕಲರ್ ಯಾವ ಕಲರ್ ಇರುತ್ತೋ ಸೊ ಆ ಕಲರು ಜ್ಯೂಸ್ ಕೂಡ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿರೋದಾಯಿತು. ಬೆಲ್ಲ ಚೆನ್ನಾಗಿ ಕರಗಿದೆ. ನಾನಿಲ್ಲಿ ಚಿಲ್ಡ್ ಮಿಲ್ಕನ್ನು ಯೂಸ್ ಮಾಡಿರೋದ್ರಿಂದ ಫ್ರಿಜ್ನಲ್ಲಿ ಇಟ್ಟಿಲ್ಲ. ನಿಮಗೆ ಇದನ್ನು ಹಾಗೇನಾದರೂ ಸರ್ವ್ ಮಾಡ್ಬೋದು. ನೀವು ಫ್ರಿಜ್ನಲ್ಲಿ ಇಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಕೂಡ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ತಣ್ಣಗಾಗಿರೋದನ್ನ ಕುಡಿಯೋದಕ್ಕೆ. ಈ ರುಚಿಯಾದಂಥ ಎಳ್ಳು ಜ್ಯೂಸು ಅಥವಾ ಎಳ್ಳು ಪಾನಕ ಅಥವಾ ಎಳ್ಳು ಮಿಲ್ಕ್ ಶೇಕು ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.